ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿವಸ ನಾನು ಸ್ತ್ರೀ ವಿಶೇಷವಾದಂತಹ ಜ್ಯೋತಿಷ್ಯವನ್ನ ಹೇಳ್ತಾ ಇದ್ದೇನೆ. ಈ ಒಂದು ವಿಡಿಯೋದಲ್ಲಿ ಸ್ತ್ರೀಯರಿಗೋಸ್ಕರವಾಗಿ ವಿಶೇಷವಾದಂತಹ ಇನ್ನೊಂದು ವಿಡಿಯೋ ಇದು ಅಂತ ತಿಳ್ಕೋಬಹುದು. ಸ್ತ್ರೀಯರಿಗೋಸ್ಕರ ವಿಶೇಷ ಅಂತಂದ್ರೆ ಅದರಲ್ಲಿ ಹಲವಾರು ಕಾರಣಗಳಿದೆ ನಂಗೆ ಹೇಳಲಿಕ್ಕೆ. ಯಾಕೆಂದ್ರೆ ನಾನು ಸುಮ್ಮನೆ ಸ್ತ್ರೀಯರಿಗೋಸ್ಕರ ಅಂತ ಹೇಳೋದಲ್ಲ, ಅದು ಶಾಸ್ತ್ರಬದ್ಧವಾಗಿ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರವಾಗಿ ಸ್ತ್ರೀಯರಿಗೆ ಏನೇನು ಹೇಳಿದ್ದಾರೆ ಅನ್ನುವಂಥದ್ದು ವಿಚಾರವಾಗಿ ಒಂದಿಷ್ಟು ಲೈಟ್ ಆಗಿ ಹೇಳ್ತಾನೆ. ಮೊದಲನೇದಾಗಿ ಸ್ತ್ರೀಯರ ಆರೋಗ್ಯದ ಬಗ್ಗೆ ನೋಡೋದಾದ್ರೆ ನೋಡಿ, ಯಾವ ಸ್ತ್ರೀ ಜಾತಕದಲ್ಲಿ ಕುಜಗ್ರಹ ನೀಚ ಸ್ಥಿತಿಯಲ್ಲಿರ್ತಾನೋ, ಅಂದ್ರೆ ಕುಜಗ್ರಹ ಏನಾದರೂ ಕರ್ಕಾಟಕ ರಾಶಿಯಲ್ಲಿದ್ರೆ, ಯಾವುದೇ ಸ್ತ್ರೀ ಜಾತಕದಲ್ಲಿ ಕುಜಗ್ರಹ ಕರ್ಕಾಟಕ ರಾಶಿಯಲ್ಲಿದ್ರೆ, ಅಥವಾ ಯಾವುದೇ ಸ್ತ್ರೀ ಜಾತಕದಲ್ಲಿ ಕುಜ ರಾಹು ಒಟ್ಟಿಗೆ ಇದ್ರೆ, ಅಥವಾ ಕುಜ ಉತ್ತಮ ಸ್ಥಿತಿಯಲ್ಲಿಲ್ಲದೆ ವೈರಿಗ್ರಹ ಜೊತೆಯಲ್ಲಿದ್ದರೆ ಜಾತಕದಲ್ಲಿ, ಕುಜನಿಗೆ ಯಾವುದೇ ಬಲ ಇಲ್ಲ ಅಂತ ಆದ್ರೆ ಸ್ತ್ರೀ ಜಾತಕದಲ್ಲಿ ಅವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್, ಮುಟ್ಟಿನ ಸಮಸ್ಯೆ ಹಾಗೆಯೇ ಕಂಟಿನ್ಯೂ ಆಗುತ್ತೆ. ಯಾವುದೇ ಸ್ತ್ರೀ ತಗೋಬಹುದು, ಅವರ ಜಾತಕದಲ್ಲಿ ಕುಜ ಚೆನ್ನಾಗಿದ್ರೆ ಮಾತ್ರ ಅವರ ಪೀರಿಯಡ್ಸ್ ಇದೆ, ಪ್ರತಿ ತಿಂಗಳು ಪೀರಿಯಡ್ಸ್ ಆಗ್ತಾರಲ್ಲ ಅದು ಕರೆಕ್ಟ್ ಆಗಿರುತ್ತೆ ಸರ್ಕಲ್. ಇಲ್ಲ ಅಂದ್ರೆ ಏನಾಗುತ್ತೆ, ಅವರಿಗೆ ಅದು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಸೊ ನಾನು ಜಾತಕ ತೆಗೆದ ತಕ್ಷಣ ಏನಮ್ಮ ನಿಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇದೆಯಲ್ಲಮ್ಮ ಅಂತ ಹೇಳಿದ ತಕ್ಷಣ ಹೌದು ಗುರುಗಳೇ ಅಂತ ಹೇಳ್ತಾರೆ. ಅಲ್ಲಿ ಜಾತಕದಲ್ಲಿ ಕುಜನ ಸ್ಥಾನದಿಂದಾಗಿ ನಮಗೆ ಗೊತ್ತಾಗ್ಬಿಡುತ್ತದು. ಪರಿಹಾರ ಔಷಧೋಪಚಾರಗಳ ಪ್ರಕಾರವಾಗಿ ಅವರು ತಗೊಂಡ್ರು, ಜಾತಕ ರೀತಿಯ ಕೂಡ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಸೊ ಆ ತರ ಇನ್ನು ಉದಾಹರಣೆಗೆ ಗುರುಗ್ರಹ ತಗೊಳ್ಳೋಣ. ಯಾವ ಸ್ತ್ರೀ ಜಾತಕದಲ್ಲಿ ಗುರುಗ್ರಹ ಮಕರ ರಾಶಿಯಲ್ಲಿರ್ತಾರೋ ಅವರಿಗೆ ಸಂತಾನದ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ, ಗರ್ಭಕೋಶದ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ನೋಡಿ, ಕೆಲವರು ಡಾಕ್ಟರ್ಗಳು ಹೇಳ್ತಾರಲ್ಲ, ಇವರಿಗೆ ಗರ್ಭಕೋಶ ಬೆಳೆದಿಲ್ಲ, ಅಥವಾ ಇವ್ರ ಗರ್ಭಕೋಶದಲ್ಲಿ ಕಲ್ಲು ಬೆಳೆದಿದೆ, ಇವ್ರ ಗರ್ಭಕೋಶದಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಆದ್ರಿಂದ ಇವ್ರು ಕನ್ಸೀವ್ ಆಗ್ತಾ ಇಲ್ಲ, ಪ್ರೆಗ್ನೆಂಟ್ ಆಗ್ತಾ ಇಲ್ಲ, ಎಷ್ಟು ಪ್ರಯತ್ನ ಮಾಡಿದ್ರು ಅಂತ. ಈ ಏನು ಮದುವೆ ಆದ ಹೊಸ್ತರಲ್ಲಿ 1-2 ವರ್ಷ ಆಯ್ತು, 3 ವರ್ಷ ಆಯ್ತು, ಇನ್ನು ಮಕ್ಕಳಾಗಿಲ್ಲ ಅಂತ ಡಾಕ್ಟರ್ಗೆ ಹೋದಾಗ ಡಾಕ್ಟರ್ ಎಲ್ಲ ಸ್ಕ್ಯಾನ್ ಮಾಡಿಲ್ಲ, ಗರ್ಭಕೋಶದಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಮತ್ತೊಂದೇನೋ ಇದೆ. ಸೊ ಇದೇನಾಗತ್ತೆ, ಯಾವ ಸ್ತ್ರೀ ಜಾತಕದಲ್ಲಿ ಗುರುಗ್ರಹ ಚೆನ್ನಾಗಿರೋದಿಲ್ವೋ ಅವರ ಗರ್ಭಕೋಶಕ್ಕೆ ಪ್ರಾಬ್ಲಮ್ ಆಗುತ್ತೆ. ಈ ಕುಜ ಗುರು ಇಬ್ರು ಸರಿ ಇಲ್ಲ ಜಾತಕದಲ್ಲಿ ಅಂತಾದ್ರೆ ಫಸ್ಟ್ ಪೀರಿಯಡ್ಸ್ ಪ್ರಾಬ್ಲಮ್ ಇಂದ ಶುರುವಾಗಿ ನಂತರ ಅದು ಗರ್ಭಕೋಶಕ್ಕೆ ಹೋಗಿ ನಿಂತ್ಕೊಳ್ಳುತ್ತೆ. ಅವರ ಆಹಾರ ಪದ್ಧತಿಗಳು ಕೂಡ ಅಷ್ಟೇ. ಈಗಿನ ಕಾಲದಲ್ಲೆಲ್ಲ ಒಂದಿಷ್ಟು ಏನೋ ನಮ್ಮ ಶರೀರವನ್ನ ಹಾಳು ಮಾಡುವಂತಹ, ಆರೋಗ್ಯವನ್ನ ಹಾಳು ಮಾಡುವಂತಹ ಆಹಾರ ಪದಾರ್ಥಗಳೇ, ನಾಲಿಗೆ ರುಚಿ ನೋಡ್ಕೊಂಡು ನಾವು ರೆಗ್ಯುಲರ್ ಆಗಿ ನಾವು ಬಳಸ್ತಾ ಇರ್ತೇವೆ. ಸೊ ಆದ್ರಿಂದ ಅದನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳಬೇಕಾದಂತಹ ವಿಚಾರ. ಸೊ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಆಹಾರ ಇತ್ಯಾದಿಗಳು ಅಂದ್ರೆ ಹಾಳು ಮಾಡಿಕೊಂಡು ಸೊ ಗರ್ಭಕೋಶವನ್ನು ಹಾಳು ಮಾಡ್ಕೊಳ್ತಾರೆ, ಪೀರಿಯಡ್ಸ್ ಹಾಳು ಮಾಡ್ಕೊಳ್ತಾರೆ. ಸೊ ಈ ತರ ಒಂದೊಂದು ಸರ್ಕಲ್ ತರ ಅದು ಬೆಳಕೊಂತ ಹೋಗುತ್ತೆ. ಬಹಳ ಪ್ರಮುಖವಾಗಿ ನಿಮಗೆ ಕುಜಗ್ರಹ ಆ ರೀತಿಯಲ್ಲಿ ಸಮಸ್ಯೆ ಕೊಟ್ಟರೆ, ಗುರುಗ್ರಹ ಗರ್ಭಕೋಶ, ಸಂತಾನ ಇತ್ಯಾದಿ ವಿಚಾರಗಳು. ಯಾಕಂದ್ರೆ ಗುರು ಚೆನ್ನಾಗಿಲ್ಲ ಅಂದ್ರೆ ಸಂತಾನ ಆಗೋದಿಲ್ಲ. ಗುರುಗ್ರಹ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆದ್ರಿಂದ ಈ ಕುಜ ಗುರು ಶುಕ್ರ ಈ ಒಂದು ಕಾಂಬಿನೇಷನ್ ಅಲ್ಲಿ ಸಂತಾನದ ವಿಚಾರದಲ್ಲಿ ಇವಾಗ ಗಂಡಸರಲ್ಲಿ ಹೆಂಗೆ ಸ್ಪರ್ಮ್ ಪ್ರಾಬ್ಲಮ್ ಇದ್ದಾಗ, ಸ್ಪರ್ಮ್ ಕೌಂಟ್ಸ್ ಕಡಿಮೆ ಇದ್ದಾಗ ಸಂತಾನದ ವಿಚಾರಗಳು ಹೇಳ್ತಾರೋ, ಹಾಗೆ ಗುರುಗ್ರಹ ಚೆನ್ನಾಗಿಲ್ಲ ಅಂದ್ರೆ ಕ್ವಾಲಿಟಿ ಎಗ್ಸ್ ಇಲ್ಲ, ಅದರಿಂದಾಗಿ ಗರ್ಭ ಧಾರಣೆ ಆಗ್ತಾ ಇರೋದಿಲ್ಲ. ಇಲ್ಲಿ ಕುಜ ಗುರು ಶುಕ್ರನ ಪ್ರಭಾವಗಳಿರುತ್ತೆ. ಸೊ ಅದರಿಂದ ಸ್ತ್ರೀ ಜಾತಕವನ್ನ ನೋಡಿದ ತಕ್ಷಣ, ಅಂದ್ರೆ ಉತ್ತಮ ಸರಿಯಾದ ಜಾತಕ ನೋಡಿದ ತಕ್ಷಣ ನಾವು ಹೇಳ್ಬೋದು ಇದರಲ್ಲಿ ಏನು ಸಮಸ್ಯೆ ಆಗತ್ತೆ ಮುಂದೆ ಅನ್ನತಕ್ಕಂಥದ್ದು. ಸೊ ಅದರಿಂದ ಔಷಧೋಪಚಾರಗಳನ್ನ ಮಾಡೋದು ಒಂದು ಕಡೆ, ದೇವತಾರಾಧನೆಗಳನ್ನ ಮಾಡಿಕೊಂಡು ಜಾತಕ ದೋಷಗಳ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥ ಅವಶ್ಯಕತೆಯೂ ಸಹ ಖಂಡಿತವಾಗಿ ಇರ್ತದೆ. ಇನ್ನು ಅದೇ ರೀತಿಯಲ್ಲಿ ಶುಕ್ರನ ಒಂದು ಪ್ರಭಾವ ಸ್ತ್ರೀಯರಲ್ಲಿ ಬಹಳ ಪ್ರಮುಖವಾಗಿರ್ತದೆ. ಶುಕ್ರ ಗ್ರಹ ಸ್ತ್ರೀಕಾರಕನಾಗಿರುತ್ತ, ನೆನ್ಪಿಟ್ಕೊಳ್ಬೇಕು. ಸೊ ನೀವು ಯಾವುದೇ ರಾಶಿಯ ಸ್ತ್ರೀಯರಾಗಿರ್ಲಿ, ಶುಕ್ರ ಗ್ರಹ ನಿಮ್ಮ ಜಾತಕದಲ್ಲಿ ನಿಮ್ಮ ಜನ್ಮ ಲಗ್ನ ಅಥವಾ ಜನ್ಮ ರಾಶಿಯಿಂದ 7ನೇ ಮನೆಯಲ್ಲೇನಾದರೂ ಶುಕ್ರ ಗ್ರಹ ಬಂದ ಅಂತ ಆದ್ರೆ ಅಂತಹ ಸ್ತ್ರೀಯರಿಗೆ ಒಂದು, ಅವ್ರು ಇಷ್ಟಪಟ್ಟವ್ರು ಅವ್ರಿಗೆ ಸಿಗಲ್ಲ. ಆಯ್ತಾ? ಲವ್ ಆಗತ್ತೆ, ಮ್ಯಾರೇಜ್ ಆಗಲ್ಲ. ಲವ್ ಮ್ಯಾರೇಜ್ ಆಗಲ್ಲ, ಲವ್ ಅಷ್ಟೇನೆ, ಮ್ಯಾರೇಜ್ಗೆ ಹೋಗಲ್ಲ ಅದು. ಫಾರ್ ಸಪೋಸ್ ಮ್ಯಾರೇಜ್ಗೆ ಹೋಯ್ತಪ್ಪ, ಬಹಳ ರೇರ್ ಕೇಸ್ಗಳಲ್ಲಿ ಮ್ಯಾರೇಜು ಆಯ್ತು ಅಂದ್ರೂ ಸುಖ ದಾಂಪತ್ಯ ಇರಲ್ಲ.
ಇವ್ರಿಗೇನಾಗುತ್ತಾ, ಇಷ್ಟ ಆದವ್ರು ಸಿಕ್ಕಿಲ್ಲ, ಸಿಕ್ಕಿದವ್ರು ಇಷ್ಟ ಆಗುತ್ತಾ ಇಲ್ಲ ಅಂತ ಆಗತ್ತೆ ಇನ್ನು ಮಿಕ್ಕಿದವರಿಗೆಲ್ಲ. ಅಂದ್ರೆ ಲವ್ ಮ್ಯಾರೇಜ್ ಸಕ್ಸಸ್ ಆಗದೆ ಇರತಕ್ಕಂಥವ್ರಿಗೆ, ಯಾರನ್ನ ತಂದೆ ತಾಯಿ ಒತ್ತಾಯಕ್ಕೋ ಅಥವಾ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಏನೋ ಒಟ್ಟು ಮದುವೆ ಆಗಿರ್ತಾರಲ್ಲ, ಆ ಮದುವೆ ಆದ ವ್ಯಕ್ತಿ ಇವರಿಗೆ ಇಷ್ಟ ಆಗ್ತಾ ಇರೋದಿಲ್ಲ, ಗಂಡ ಆದಂತಹ ವ್ಯಕ್ತಿ, ಅವರ ಒಂದು ನಡವಳಿಕೆಗಳು, ಇದೆಲ್ಲ ಅವರಿಗೆ ಬಹಳ ಕಷ್ಟ ಆಗ್ತಾ ಇರುತ್ತೆ. ಅದರಲ್ಲೂ ಬಹಳ ಪ್ರಮುಖವಾಗಿ ತುಲಾ ರಾಶಿಯ ಸ್ತ್ರೀಯರಿಗೆ, ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ, ಆಮೇಲೆ ವೃಷಭ ರಾಶಿಯ ಸ್ತ್ರೀಯರಿಗೆ, ಆಮೇಲೆ ಕುಂಭ ರಾಶಿಯ ಸ್ತ್ರೀಯರಿಗೆ, ಇವರಿಗೆಲ್ಲ ದಾಂಪತ್ಯ ಜೀವನದಲ್ಲಿ ತುಂಬಾ ಅಸಹನೆ, ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ ಅವ್ರಿಗೆ. ಎಂತ ಹೇಳ್ತೇವೆ, ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲಿ ಅಂದ್ರೆ ಬಹಳ ಹಿಂಸೆ ಆಗ್ತಾ ಇರತ್ತೆ ಅವ್ರಿಗೆ. ಇವರ ಒಂದು ಸ್ವಭಾವಕ್ಕೆ, ಅವರ ಲೈಫ್ ಪಾರ್ಟ್ನರ್ ಸ್ವಭಾವಕ್ಕೆ ತುಂಬಾ ವ್ಯತ್ಯಾಸ ಆಗದಾಗ ಅವರಿಗೆ ಅದನ್ನ ಏನೋ ರೂಢಿಸ್ಕೊಳ್ಳೋದು ಹೆಂಗೆ ಇದನ್ನ ಅನ್ನುವಂಥದ್ದೇ ಚಿಂತೆ ಆಗ್ಬಿಡುತ್ತೆ. ಯಾಕೆಂದ್ರೆ ರಾಶ್ಯಾಧಿಪತಿಗೆ ಸಪ್ತಮಾಧಿಪತಿಗೆ ಪರಸ್ಪರ ವೈರತ್ವ ಇದ್ದಾಗ ಸಿಂಹರಾಶಿಯ ಸ್ತ್ರೀಯರಿಗೆ, ಕುಂಭರಾಶಿಯ ಸ್ತ್ರೀಯರಿಗೆ, ಕರ್ಕಾಟಕ ರಾಶಿಯ ಸ್ತ್ರೀಯರಿಗೆ, ತುಲಾ ರಾಶಿಯ ಸ್ತ್ರೀಯರಿಗೆ, ಈ ತುಲಾ ರಾಶಿಯ ಸ್ತ್ರೀಯರು ಹಾಗೂ ಮೇಷರಾಶಿಯ ಸ್ತ್ರೀಯರಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಅವರಿಗೆ ಸಪ್ತಮಾಧಿಪತಿಯೇ ಕುಜನಾಗ್ಬಿಡ್ತಾನೆ. ತುಲಾ ರಾಶಿಯ ಸ್ತ್ರೀಯರಿಗೆ ಸಪ್ತಮಾಧಿಪತಿ ಏನು ಮೇಷಗ್ರಹ ಆಗಿರ್ತಾನೆ, ಹಾಗೂ ವೃಷಭ ರಾಶಿಯ ಸ್ತ್ರೀಯರಿಗೆ ಸಪ್ತಮಾಧಿಪತಿ ಕುಜಗ್ರಹನ ಅರ್ಥ. ಸೊ ತುಲಾ ರಾಶಿಯ ಸ್ತ್ರೀಯರಿಗೆ ಹಾಗೂ ವೃಷಭ ರಾಶಿಯ ಸ್ತ್ರೀಯರಿಗೆ ಅವರ ಯಜಮಾನರ ಸಿಟ್ಟನ್ನ ತಡ್ಕೊಳಕ್ ಆಗ್ತಾ ಇರೋದಿಲ್ಲ. ಅಂದ್ರೆ ತುಂಬಾ ಉಗ್ರವಾಗಿರುವ ಮನುಷ್ಯನ ಮದುವೆ ಆಗ್ಬಿಟ್ನಾ ಅಂತ ಅನ್ಸಕತ್ ಬಿಡುತ್ತೆ. ಸಿಂಹರಾಶಿಯ ಸ್ತ್ರೀಯರಿಗೆ ಅವರು ತುಂಬಾ ಹೈಪರ್ ಆಕ್ಟಿವ್ ಇರ್ತಾರೆ, ಅವರ ಹಸ್ಬೆಂಡ್ ಏನ್ ಗಂಡ ಇರ್ತಾರೆ ಅವ್ರು ತುಂಬಾ ಲೇಜಿ ಅಂತ ಅನ್ಸುತ್ತೆ, ಒಂದು ಶಿಸ್ತಿಲ್ಲ ಜೀವನದಲ್ಲಿ ಅಂತ ಅನ್ಸುತ್ತೆ. ಕುಂಭರಾಶಿಯ ಸ್ತ್ರೀಯರಿಗೆ ಏನ್ ಕೆಲಸ ಮಾಡಿದ್ರು ನನಗೊಂದು ಸುಖನೇ ಇಲ್ಲ, ನನಗೊಂದು ನೆಮ್ಮದಿನೇ ಇಲ್ಲ, ನನ್ಗೇನೋ ಏನೋ ಬರೀ ಸ್ಟ್ರಿಕ್ಟ್ ಲೈಫ್, ಬರೀ ಇದೇ ಆಗೋಯ್ತು, ಮದುವೆ ಆದ್ರೂ ಇನ್ನೂ ಸ್ಕೂಲಲ್ಲಿ ಇದ್ದೀನಿ ಅನ್ನೋ ಒಂದು ಫೀಲ್ ಬರ್ತಾ ಇರುತ್ತೆ. ಯಾಕೆಂದ್ರೆ ಅಷ್ಟು ಸಪ್ರೆಸ್ ಆಗ್ತಾ ಇದ್ದೀರಿ ನೀವು, ಎಲ್ಲ ಒಂಥರ ಹಿಂಗೆ ನಿಮ್ಮನ್ನ ಒಂದು ಸುಖಮಯ ಜೀವನವೇ ನೋಡೋದೇ ಇಲ್ವೇನೋ ಅನ್ನೋಷ್ಟೆಲ್ಲ ಬೇಜಾರಾಗ್ತಾ ಇರುತ್ತೆ. ಈಗ ನಿಮ್ಮ ಲೈಫ್ ಸ್ಟೈಲ್ಗೆ ಒಳ್ಳೆ ಏನೋ ಮಿಲಿಟರಿ ರೂಲಲ್ಲಿ ಇದ್ದೀನಿ ಅನ್ನೋ ಈ ಕುಂಭರಾಶಿಯ ಸ್ತ್ರೀಯರಿಗೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ ಯಾವುದೋ ಮಿಲಿಟರಿ ಮ್ಯಾನ್ನ ಮದುವೆ ಆಗ್ಬಿಟ್ಟಿದ್ದೀನಿ, ಅವರ ಶಿಸ್ತು ನಮ್ಮ ಕೈಲಿ ಆಗ್ತಾ ಇಲ್ಲಪ್ಪ ಅಷ್ಟೆಲ್ಲ ಇರಕ್ಕೆ ಅಂತ ಕುಂಭರಾಶಿಯ ಸ್ತ್ರೀಯರಿಗೆ ಅನ್ಸ್ತಾ ಇರುತ್ತೆ. ಅಂದ್ರೆ ಏನಾಗತ್ತೆ ಗೊತ್ತಾ, ಈ ಲೈಫ್ ಪಾರ್ಟ್ನರ್ಗೆ ನಿಮಗೆ ಆ ಗುಣಗಳು ಮ್ಯಾಚ್ ಆಗಲಿಲ್ಲ, ಸ್ವಭಾವಗಳು ಮ್ಯಾಚ್ ಆಗದೆ ಹೋದಾಗ ಸ್ವಲ್ಪ ಏನೋ ಘರ್ಷಣೆಗಳು ಜಾಸ್ತಿ, ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆದ್ರಿಂದ ಈ ಸ್ತ್ರೀಯರಿಗೆ, ಈ ತರದ ರಾಶಿಯ ಸ್ತ್ರೀಯರಿಗೆ ಬಹಳ ಪ್ರಮುಖವಾಗಿ ಅದು ಎಫೆಕ್ಟ್ ಕೊಡ್ತಾ ಇರುತ್ತೆ. ಇಲ್ಲೆಲ್ಲ ಅಷ್ಟೇ ಪರಿಹಾರಗಳನ್ನ ಒಂದೇ ಮುಂಚೆ, ಮದುವೆಗಿನ್ನ ಮುಂಚೆನೆ. ಈಗ ನಾನು ಬಹಳಷ್ಟು ಜನಕ್ಕೆ ಹೇಳ್ತೇನೆ, ತಂದೆ ತಾಯಂದರಿಗೆ, ನಿಮ್ಮ ಮಗಳ ಮದುವೆಯನ್ನ ಮಾಡುವ ಮುನ್ನ ಒಮ್ಮೆ ಆ ಮಗಳ ಜಾತಕವನ್ನ ತೋರಿಸಿ ಆ ಜಾತಕದಲ್ಲಿರುವ ದೋಷಗಳನ್ನ ಪರಿಹಾರ ಮಾಡಿ ನಂತರ ಮದುವೆ ಮಾಡಿ ಅಂತ. ಆದ್ರೆ ಏನಾಗುತ್ತೆ, ಬಹಳಷ್ಟು ಜನ ಮದುವೆ ಆಗ್ಬಿಟ್ರೆ ಸಾಕು ನನ್ನ ಮಗಳಿಗೆ ಅನ್ನೋ ಕಾರಣಕ್ಕೆ ಏನೋ ಹೇಳ್ತಾರೇನೋ, 10 ಸುಳ್ಳು 100 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಗಾದೆನೇ ಹೇಳಿಲ್ವಾ ಅಂತ ಹೇಳ್ಬಿಟ್ಟು ಮಾತು ಬಿಡ್ತಾರೆ. ಮದುವೆ ಮಾಡೋದು ದೊಡ್ಡದಲ್ಲ, ಮದುವೆಯ ನಂತರ ಅವರಿಬ್ರು ಒಟ್ಟಿಗೆ ಇರ್ಬೇಕಲ್ಲ, ಅದು ಬಹಳ ಪ್ರಮುಖವಾಗಿರುತ್ತೆ. ಮದುವೆಯ ನಂತರ ಸಂತಾನಾದಿ ಅವರ ವಂಶ ಏನು ಅಭಿವೃದ್ಧಿ ಆಗಬೇಕು, ಅದು ಬಹಳ ಮುಖ್ಯವಾಗಿರುತ್ತೆ. ನಾನು ಬಹಳ ನನ್ನ ಪರಿಚಯದಲ್ಲೇ ನಾನೊಂದು 2-3 ಕುಟುಂಬದವರಿಗೆ ಅವ್ರ ರಿಟೈರ್ಮೆಂಟಿಗೆ ಬಂದ್ರು, ಅವರ ಮಗಳ ಮದುವೆ ಆಗ್ಲಿಲ್ಲ ಅಂತ ಟೆನ್ಷನ್ ಆದ್ರು. ನಾನು ಹೇಳಿದೆ, ನೋಡ್ರಿ ಸ್ವಾಮಿ, ನಿಮ್ಮ ಮಗಳ ಮದುವೆ ಆಗೋದು ದೊಡ್ಡದಲ್ಲ, ಮದುವೆ ಆದ್ಮೇಲೆ ಸಮಸ್ಯೆ ಆಗಲಿತ್ತೆ, ಅವ್ರಿಗೆ ಸಂತಾನ ಆಗಲ್ಲ, ನಿಮ್ಮ ಮಗಳಿಗೆ ಸಮಸ್ಯೆ ಇದೆ ಜಾತಕದಲ್ಲಿ, ಏನೋ ಪೀರಿಯಡ್ಸ್ ಪ್ರಾಬ್ಲಮ್ ತೋರಿಸ್ತಾ ಇದೆ, ಸಂತಾನದ ಸಮಸ್ಯೆ, ಗರ್ಭಕೋಶದ ಸಮಸ್ಯೆ ತೋರಿಸ್ತಾ ಇದೆ. ಇಲ್ಲ ಸ್ವಾಮಿ, ನೀವು ಹೇಳಿದ್ದವುದು ಮದುವೆನೆಲ್ಲ ಸರಿ ಹೋಗ್ಬಿಡುತ್ತೆ ಸ್ವಾಮಿ ಅಂತೇಳಿ ನಾನು ಹೇಳಿದ್ದು ಯಾವ ಪರಿಹಾರನೂ ಮಾಡ್ದೇನೆ ಹಂಗೆ ಮದುವೆ ಆಗಿ ಈಗ 3 ವರ್ಷ 4 ವರ್ಷ 5 ವರ್ಷ ಆದ್ರೂ ಸಂತಾನ ಆಗಿಲ್ಲ, ಗಂಡ ಹೆಂಡತಿ ಜಗಳ, ಮಗಳು ಮನೆಗೆ ಬಂದು ಕೂತ್ಕೊಳ್ತಾರೆ. ಸೊ ಇದೇನಾಗುತ್ತೆ, ತಂದೆ ತಾಯಂದಿರ ಆದ್ಯ ಕರ್ತವ್ಯ ನಿಮ್ಮ ಮಗಳ ಮದುವೆಯನ್ನು ಮಾಡಿಕೊಡ್ಬೇಕಾದ್ರೆ ನಿಮ್ಮ ಮಗಳ ಜಾತಕದಲ್ಲಿರುವ ದೋಷಗಳನ್ನು ಪರಿಹಾರ ಮಾಡಿ ಮದುವೆ ಮಾಡಿ ಕೊಡ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆಗಿರುತ್ತೆ. ಏನಾಗುತ್ತೆ, ಈಗ ಗಂಡಿನ ಕಡೆಯವ್ರು ನಾಳೆ ಕೂತ್ಕೊಂಡು ಹೇಳ್ತಾರೆ, ನಮಗೆ ಹೇಳಲೇ ಇಲ್ಲ, ಮೋಸ ಮಾಡಿಬಿಟ್ರು, ಆರೋಗ್ಯ ಸರಿ ಇಲ್ದಿರೋ ಅಂತ ಒಂದು ಹುಡುಗಿನ ನಮಗೆ ಕೊಟ್ಬಿಟ್ರು, ನಾಳೆ ಅವ್ರು ಏನು ಹೇಳಿದ್ರು ಕೂಡ ನೀವು ಹೇಳಿಸ್ಕೊಳ್ಬೇಕಾಗತ್ತೆ. ಸೊ ಆದ್ರಿಂದ ಪ್ರಾಕ್ಟಿಕಲಿ ಒಂದು ಔಷಧೋಪಚಾರಗಳ ಮೂಲಕ ಆಯುರ್ವೇದ ಇತ್ಯಾದಿ ಅಥವಾ ಇಂಗ್ಲಿಷ್ ಮೆಡಿಸಿನ್ ಆಕ್ಚುಲಿ ಇಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ಗೆ, ಆಯುರ್ವೇದದಲ್ಲೇ ಇರ್ತಕ್ಕಂಥದ್ದು. ಒಂದು ಉತ್ತಮವಾದ ಆಯುರ್ವೇದ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಲೈಫ್ ಸ್ಟೈಲ್ ಚೇಂಜ್ ಮಾಡಿ, ಆ ಹೆಣ್ಮಗುದು ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ನಿಮ್ಮ ಮಗಳಿಗೆ ಅವ್ರ ಜೀವನ ಶೈಲಿಯನ್ನು ಚೇಂಜ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಅವರಿಗೆ ಪೀರಿಯಡ್ಸ್ ಸರಿ ಹೋಗೋ ತನಕ ಅವ್ರನ್ನ ಮದುವೆನೇ ಮಾಡಬಾರ್ದು.
ಆಯ್ತಲ್ವಾ? ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್, ಜಾತಕದಲ್ಲಿ ಕುಜ ನೀಚಸ್ತಿದ್ದಾನೆ ಅಂದ್ರೆ ಅದಕ್ಕೆ ಪರಿಹಾರ, ಗುರು ನೀಚ ಸ್ಥಿತಿಲ್ಲ ಅದಕ್ಕೆ ಪರಿಹಾರ, ಶುಕ್ರ ಸಪ್ತಮದಲ್ಲೂ ನೀಚ ಸ್ಥಿತಿ ಅದಕ್ಕೊಂದು ಪರಿಹಾರ. ಸೊ ಅವರಿಗೆ ಒಂದು ದಾಂಪತ್ಯ ಗಂಡ ಹೆಂಡತಿ ಜಗಳ ಆಗಬಾರ್ದು, ಆ ತರಹ ದೋಷ ಪರಿಹಾರಗಳು. ಎರಡನೇದಾಗಿ ಸಂತಾನ ತುಂಬಾ ಕರೆಕ್ಟಾಗಿ ಸಂತಾನ ಆಗಬೇಕು, ಆ ತರಹ ಅವರ ಒಂದು ಏನು ಜಾತಕ ಇರುವ ದೋಷಗಳನ್ನು ಪರಿಹಾರ ಮಾಡಿ ನೀವು ಮದುವೆ ಮಾಡತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿರ್ತದೆ. ಆದರೆ ತಂದೆ ತಾಯಿಂದ್ರೆ ಏನು ಮಾಡ್ತೀರಿ? ಮದುವೆ, ನಿಮ್ಮ ಮಗಳ ಮದುವೆ ಅದ್ಧೂರಿಯಾಗಿ ಮಾಡ್ತೀರಿ, ಮೈಕೆ ಎಲ್ಲ ಸಾಲ ಮಾಡಿಕೊಂಡು, ಸಿಕ್ದಲ್ಲೆಲ್ಲ ಸಾಲ ಮಾಡಿಕೊಂಡು, ಮನೆ ಇತ್ಯಾದಿಗಳೆಲ್ಲ ಅಡಮಾನ ಇಟ್ಟು ಒಟ್ಟ ನನ್ನ ಮಗಳ ಮದುವೆ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ನೋಡ್ತೀರಿ ವಿನಃ ಆ ಮಗಳ ಜಾತಕದಲ್ಲಿರುವ ದೋಷಗಳನ್ನ ಪರಿಹಾರ ಮಾಡೋಣ, ಆ ಮಗಳ ಆರೋಗ್ಯ ಬಾಧೆಯನ್ನು ಮೊದಲು ಪರಿಹಾರ ಮಾಡೋಣ, ಇದ್ರ ಕಡೆ ನಿಮ್ಮ ಗಮನ ಹೋಗೋದೇ ಇಲ್ಲ. ಇನ್ನು ಬಹಳ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು ಇದಾಗಿರ್ತದೆ. ನೀವು ಎಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು ಕೂಡ ಕೇವಲ ಗ್ರ್ಯಾಂಡ್ ಆಗಿ ಮದುವೆ ಮಾಡಿಕೊಟ್ರು ಅನ್ನೋ ಒಂದೇ ಕಾರಣಕ್ಕೆ ದಾಂಪತ್ಯ ದೀರ್ಘಕಾಲಿಕವಾಗಿರೋದಿಲ್ಲ. ಕೇವಲ ತುಂಬಾ ಖರ್ಚು ಮಾಡಿ ನೀವು ಮದುವೆ ಮಾಡಿದ ತಕ್ಷಣ ದೀರ್ಘಕಾಲಿಕವಾಗಿ ದಾಂಪತ್ಯ ಇರೋದಿಲ್ಲ. ದಾಂಪತ್ಯ ದೀರ್ಘಕಾಲಿಕವಾಗಿ ಚೆನ್ನಾಗಿರ್ಬೇಕು ಅಂತಂದ್ರೆ ಜಾತಕ ಬಹಳ ಮುಖ್ಯವಾಗಿರುತ್ತೆ. ಒಂದೇ ತುಂಬಾ ಏನು ಅರ್ಲಿ ಸ್ಟೇಜ್ನಲ್ಲೇ 18, 19, 20 ಬರೋಷ್ಟರಲ್ಲೇ ಒಂದಿಷ್ಟು ಜಾತಕ ನೋಡಿ ಮೊದಲು ಮದುವೆ ಮಾಡಿ ತಳ್ಬೋಣ ಮನೆಯಿಂದ ಆಚೆಗೆ ಅಂತ ನೋಡ್ತಕ್ಕಂಥದ್ದು ತಪ್ಪೇ ಆಗಿರ್ತದೆ. ಅಥವಾ 27, 28, 29 ಆಗ್ತಾ ಬಂತು ಮಗಳಿಗೆ, ಆದ್ರೂ ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಳ್ಳದೆ ಇದ್ರೂ ತಪ್ಪೇ ಆಗ್ತದೆ. ಸೊ ನಾನು ಅರ್ಲಿ ಮ್ಯಾರೇಜಸ್ ಮಾಡಬೇಡಿ ಅಂತ ಹೇಳಲ್ಲ, ಬಟ್ ಜಾತಕ ನೋಡಿಕೊಂಡು ಜಾತಕದಲ್ಲಿರುವ ದೋಷಗಳನ್ನ ಪರಿಹಾರ ಮಾಡಿಕೊಂಡು ನಂತರ ಮದುವೆ ಮಾಡಬೇಕು ಅನ್ನತಕ್ಕಂಥದ್ದಂತೂ ಹೇಳ್ತಾನೆ. ಸೊ ಸ್ತ್ರೀಯರ ವಿಶೇಷ ಜಾತಕದ ವಿಚಾರ ಇವತ್ತು ನಾನು ಮಾತಾಡ್ತಾ ಇರತಕ್ಕಂಥದ್ದು ಅದೇ ವಿಚಾರವಾಗಿ ಬಂದೆ ನೋಡಿ. ಈಗ ಸ್ತ್ರೀ ವಿಚಾರದಲ್ಲಿ ಅರಿಷ್ಟ ಯೋಗಗಳು ಅಂತ ಬರುತ್ತೆ. ಸ್ತ್ರೀ ಅರಿಷ್ಟ ಯೋಗಗಳು ಅಂತಂದ್ರೆ ಯಾವ ಸ್ತ್ರೀ ಜಾತಕದಲ್ಲಿ ಏನು ದೋಷಗಳಿದ್ರೆ ಅದು ಗಂಡನಿಗೆ ಅರಿಷ್ಟ ಅಂತ ನೋಡಿ. ಒಂದೊಂದೇ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾನೆ. ವಧುವಿನ ಜಾತಕದಲ್ಲಿ ಲಗ್ನ ಚಂದ್ರರಿಂದ ಸಪ್ತಮದಲ್ಲಿ ಕುಜ ಇದ್ದರೆ ಭರ್ತರ ಅರಿಷ್ಟ. ಅಂದ್ರೆ ಜನ್ಮ ಲಗ್ನ ಏನು, ಇವಾಗ ಹುಡುಗಿ ಮದುವೆ ಆಗುವಂತ ಹುಡುಗಿ, ಆ ಹುಡುಗಿ ಯಾವುದೇ ಈಗ ಮೇಷ ಲಗ್ನ ಆಗಿದ್ರೆ ತುಲಾದಲ್ಲಿ ಕುಜ ಇರ್ತಾನೆ ಇದ್ರೆ ನಾವು ಹೇಳ್ತಿರುವಂಥದ್ದು, ಅಥವಾ ಮೇಷ ರಾಶಿ ತುಲಾದಲ್ಲಿ ಕುಜ, ಯಾವುದೇ ರಾಶಿಯವರಾಗಿರ್ಲಿ 7ನೇ ಮನೆಯಲ್ಲೇನಾದರೂ ಕುಜಗ್ರಹ ಇದೆ ಅಂದ್ರೆ ಆ ಸ್ತ್ರೀ, ಆ ಯಾವುದೇ ಸ್ತ್ರೀ ಲಗ್ನದಿಂದಾಗ್ಲಿ ಚಂದ್ರನಿಂದಾಗ್ಲಿ 7ನೇ ಮನೆಯಲ್ಲಿ ಕುಜಗ್ರಹ ಇದ್ದಾನೆ ಅಂದ್ರೆ ಅದು ಕುಜ ದೋಷ ಅಷ್ಟೇ ಅಲ್ಲ, ಭರ್ತ್ರಾರಿಷ್ಟ ಅಂದ್ರೆ ಮದುವೆ ಆದವನಿಗೆ ಸಮಸ್ಯೆ ಅಂತ. ಅಲ್ಲಿ ಆ ಸ್ತ್ರೀಯನ್ನ ದೂಷಿಸುವಂತ ನಾನು ಹೇಳ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಅದರ ಪರಿಹಾರ ಮಾಡಿ ವಿವಾಹ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸಪ್ತಮದಲ್ಲಿರುವ ಕುಜನಿಗೆ ಕುಜಶಾಂತಿ, ಆಮೇಲೆ ಏನೋ ಕುಂಭ ವಿವಾಹಾದಿ ಪ್ರಾಯಶ್ಚಿತ್ತಗಳನ್ನು ಮಾಡಿ ನಂತರ ಮದುವೆ ಮಾಡಬೇಕು. ಜಾತಕ ಒಮ್ಮೆ ನೋಡಬೇಕು. ಯಾಕೆಂದ್ರೆ ಮೊದಲೇ ಭರ್ತ್ರಾರಿಷ್ಟ ಇರುವ ಜಾತಕಕ್ಕೆ ಏನೋ ಡಿವೋರ್ಸ್ ಯೋಗ ಇರತಕ್ಕಂಥವನಿಗೆ, ಆಯುಷ್ಯನೇ ಕಡಿಮೆ ಇರತಕ್ಕಂಥವ್ನ ಕರ್ಕೊಂಡ್ಬಂದು ಮದುವೆ ಮಾಡಿದ್ರಿ ಅಂದ್ರೆ ಅದೊಂಥರ ಹಿಂಗೆ ತೂಗಿಡಿಸ್ತಾ ಇರೋರಿಗೆ ಹಾಸಿಗೆ ಕೊಟ್ಟಂಗೆ ಆಗತ್ತೆ, ದೋಷಕ್ಕೆ ಆರಾಮಾಗಿ ಇನ್ನ ನೀಟಾಗಿ ಆಗ್ಬಿಡುತ್ತೆ ದೋಷ. ಸೊ ಆದ್ರಿಂದ ಬಹಳ ಪ್ರಮುಖವಾಗಿ ನಿಮ್ಮ ಮಗಳ ಜಾತಕದಲ್ಲಿ ಸಪ್ತಮದಲ್ಲಿ ಏನಾದರೂ ಕುಜ ಇದ್ದಾನೆ, ಲಗ್ನದೋ ರಾಶಿಯಿಂದನೋ ಇದ್ದಾನೆ ಅಂದ್ರೆ ಫಸ್ಟ್ ಅದಕ್ಕೆ ಪರಿಹಾರಗಳು ಮಾಡಬೇಕು. ಈ ಪರಿಹಾರ ಮಾಡೋ ವಿಚಾರದಲ್ಲೂ ತುಂಬಾ ತಪ್ಪು ಮಾಡುವಂಥದ್ದು ಏನು ಅಂದ್ರೆ, ಇನ್ನು ಗಂಡು ಯಾರು ಅಂತಾನೆ ಫಿಕ್ಸ್ ಆಗಿರೋದಿಲ್ಲ, ಬೇಗ ಮದುವೆ ಆಗ್ಬಿಡ್ಲಿ ಅಂತ ಯಾರೋ ಹೇಳಿದ್ರು ಅಂತ ಕುಂಭ ವಿವಾಹ ಮಾಡಿಸ್ಬಿಡೋದು ಅಂತ. ಹಂಗಲ್ಲ, ಕುಂಭ ವಿವಾಹ ಮಾಡಿಸುವಂಥದ್ದು ಮದುವೆ ಫಿಕ್ಸ್ ಆದ ಮೇಲೆ ನೀವು ನಿಶ್ಚಿತಾರ್ಥನೂ ಮುಗ್ದೋಗ್ಬೇಕು. ಆ ನಿಶ್ಚಿತಾರ್ಥದಿಂದ ಮದುವೆ ಮಧ್ಯದ ಭಾಗ ಇರುತ್ತಲ್ಲ, ಆ ಟೈಮಲ್ಲಿ ಹೋಗಿ ಪರಿಹಾರ ಮಾಡ್ಕೊಂಡು ಬಂದ್ಬಿಡ್ಬೇಕು, ಆಯ್ತಲ್ವಾ? ಸೊ ಯಾವ ಹುಡುಗ ಅಂತಾನೆ ಫೈನಲೈಸ್ ಆಗದೇನೆ ನೀವೊಂದು ಕುಂಭ ವಿವಾಹ ಪ್ರಾಯಶ್ಚಿತ ಮಾಡಿಬಿಟ್ರೆ ಸ್ವಲ್ಪ ಸುಲಭವಾಗಿ ಬೇಗ ಆಗುವಂಥ ಮದುವೆಯನ್ನು ಕೂಡ ನೀವೇ ಕೈಯಾರ ಲೇಟ್ ಮಾಡಿ ಹಾಕದ ಹಂಗಾಗತ್ತೆ. ಸೊ ಅದೊಂದು ಸ್ವಲ್ಪ ಡಿಫರೆನ್ಸ್ ಇದೆ, ಆಯ್ತಾ? ಮಾರಕ ಸ್ಥಾನದಲ್ಲಿ ಪಾಪಗ್ರಹರಿದ್ರೆ ಭರ್ತರ ಅರಿಷ್ಟ. ಮಾರಕ ಸ್ಥಾನಗಳಲ್ಲೇನಾದರೂ 7ನೇ ಮನೆಯಲ್ಲಿ ಮಾರಕ ಸ್ಥಾನ ಆಗ್ತದೆ. ಸೊ ಮಾರಕ ಸ್ಥಾನಾದಿಗಳಲ್ಲಿ ಪಾಪಗ್ರಹಗಳು ಸಪ್ತಮದಲ್ಲೇ ಈಗ ಯಾವುದೇ ಪಾಪಗ್ರಹಗಳಿದ್ರೆ, ಈಗ ಕುಜ ಅಷ್ಟೇ ಅಲ್ಲ, ಶನಿ ಇದ್ರೂ ಅಷ್ಟೇನೆ, ಕುಜ ಇದ್ರೂ ಅಷ್ಟೇನೆ, ರವಿನೂ ಪಾಪಗ್ರಹನೇ ಆಗಿರ್ತಾನೆ, ಛಾಯಾಗ್ರಹಗಳಾದ ರಾಹುಕೇತುಗಳು ಪಾಪಗ್ರಹಗಳ ಲಿಸ್ಟ್ನಲ್ಲೇ ಬರ್ತದೆ. ಸೊ ಅದರಿಂದ ಬಹಳ ಪ್ರಮುಖವಾಗಿ ಜಾತಕಗಳನ್ನು ನೋಡಬೇಕಾಗತ್ತೆ, ಆಯ್ತಾ? ಇನ್ನು ಅಷ್ಟಮಾಧಿಪತಿಗೆ ಪಾಪಾಂಶ ಪಾಪಯುತಿಗಳಿದ್ರೂ ಭರ್ತ್ರಾರಿಷ್ಟ. ಅಷ್ಟಮಾಧಿಪತಿ ಬಹಳ ಪ್ರಮುಖ. ಯಾರಿಗೆ? ಅಷ್ಟಮ ಸ್ಥಾನ ಹಾಗೂ ಅಷ್ಟಮಾಧಿಪತಿ ಸ್ತ್ರೀಯರ ಜಾತಕದಲ್ಲಿ ಬಹಳ ಪ್ರಮುಖನಾಗಿರ್ತಾನೆ. ಈಗ ಗಂಡಸರ ಜಾತಕದಲ್ಲಿ ಹಾಗಲ್ಲ. ಯಾಕೆ ಸ್ತ್ರೀಯರ ಜಾತಿ ಅಂದ್ರೆ ಅದು ನಿಮಗೆ ಅಂದ್ರೆ ಸ್ತ್ರೀಯರಿಗೆ ಮಾಂಗಲ್ಯ ಸ್ಥಾನ ಆಗಿರುತ್ತೆ 8ನೇ ಮನೆ. ಸೊ ಆದ್ರಿಂದ ಸ್ತ್ರೀಯರಿಗೆ ಸಪ್ತಮ ಅಷ್ಟೇ ಅಲ್ಲ, ಅಷ್ಟಮವೂ ಶುದ್ಧವಾಗಿರ್ಬೇಕಾಗತ್ತೆ. ಸೊ ಅಷ್ಟಮ ಶುದ್ಧಿ ಇಲ್ಲದಂತಹ ಸ್ತ್ರೀ ಜಾತಕದಲ್ಲಿ ಗಂಡನಿಗೆ ಸಮಸ್ಯೆ ಆಗುತ್ತದೆ, ಅಂದ್ರೆ ಆ ಹುಡುಗಿಯನ್ನು ಮದುವೆ ಆಗುವವನಿಗೆ ಸಮಸ್ಯೆ ಆಗುತ್ತದೆ.
ಸೊ ಇಲ್ಲೇನಾಗುತ್ತೆ, ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಕೊಂಡು, ಇಲ್ಲಿ ಸ್ತ್ರೀಯನ್ನ ದೂಷಿಸುವ ಯಾವ ಅವಶ್ಯಕತೆಯೂ ಇಲ್ಲ. ಯಾರು ಕೂಡ ಏನೋ ಬರ್ಕೊಂಡು ನಾನು ಇಂಥ ರಾಶಿ ಇಂಥ ನಕ್ಷತ್ರ ಇಂಥ ಇದರಲ್ಲಿ ಹುಡ್ತೀನಿ ಅಂತ ಯಾರು ಕೂಡ ಏನೋ ಅಪ್ಲಿಕೇಶನ್ ಹಾಕೊಂಡು ಹುಟ್ಟೋದಿಲ್ಲ. ಹಂಗೆ ಹುಟ್ಟೋದಾಗಿದ್ರೆಲ್ಲ ಒಳ್ಳೊಳ್ಳೆ ನಕ್ಷತ್ರಗಳಲ್ಲೇ ಹುಟ್ಬಿಡ್ತಿದ್ರು, ಒಳ್ಳೊಳ್ಳೆ ಟೈಮಲ್ಲಿ ಹೊಡ್ಕೊಂಡು ಹುಟ್ಬಿಡ್ತಿದ್ರು. ಸೊ ಆದ್ರಿಂದ ಹಂಗೆಲ್ಲ ಸಾಧ್ಯ ಇಲ್ಲ. ಈಗ ಬಹಳ ಜನ ಕೇಳ್ತಾರೆ, ಒಂದು ಒಳ್ಳೆ ಟೈಮ್ ನೋಡ್ಕೊಡಿ ಗುರುಗಳೇ ಅಂತ. ನಾವು ನೋಡ್ಕೊಟ್ರು ಕೂಡ ಅದರಲ್ಲೂ ಏನೋ ಒಂದು ದೋಷ ಇರುತ್ತೆ, ಅಥವಾ ನಾವು ಕೊಟ್ಟ ಟೈಮಲ್ಲಿ ಅಲ್ಲಿ ಏನೋ ಮಗು ಆಗೋದಿಲ್ಲ, ಅದು ಏನೋ ಬೇರೆ ಏನೋ ಟೈಮ್ ಏನೋ ಒಂದು ಹೇಳ್ತಾರೆ, ಒಟ್ಟು ಟೈಮ್ ಚೇಂಜ್ ಆಗ್ಬಿಡುತ್ತೆ. ಸೊ ಆದ್ರಿಂದ ಹಲವಾರು ರೀತಿಯ ಅದರೊಳಗಡೆ ಮಜಲುಗಳಿದೆ ಬೇರೆ 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 ರೀತಿಯಲ್ಲಿ. ಸೊ ಆದ್ರಿಂದ ಆ ದೋಷಗಳನ್ನ ನೋಡಿಕೊಂಡು ಪರಿಹಾರ ಮಾಡಿಕೊಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತದೆ. ಸೊ ಸ್ತ್ರೀಯರ ಜಾತಕದಲ್ಲಿ ಇದೆಲ್ಲ ಹಲವಾರಿಷ್ಟು ವಿಚಾರಗಳು. ಬಹಳಷ್ಟು ಜನ ಏನ್ ಮಾಡ್ಬಿಡ್ತಾರೆ, ಮೂಲಾ ನಕ್ಷತ್ರ ಅಂದ ತಕ್ಷಣ ಬಿಟ್ರೆ ಮೂಲಾ ನಕ್ಷತ್ರದ ಹೆಣ್ಣು ಬೇಡ ಅಂತ. ಆ ಥರ ಖಂಡಿತವಾಗಿಲ್ಲ. ನೋಡಿ, ಪಂಚಾಂಗದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ ಕನ್ಯೆ 2ನೇ ಪಾದ 3ನೇ ಪಾದ 4ನೇ ಪಾದ ಆಗಿದ್ರೆ ಅದು ದೋಷರಹಿತ, ಅದಕ್ಕೆ ದೋಷ ಇಲ್ಲ ಅಂತ. ಇದು ಒಂದು ಕಡೆ. ಇನ್ನೊಂದು ಹೇಳ್ತೇನೆ ನಿಮಗೆ, ಮೂಲಾ ನಕ್ಷತ್ರದಲ್ಲಿ ಧನುರ್ರಾಶಿ ಬರ್ತದೆ. ರಾಶ್ಯಾಧಿಪತಿ ಬಂದು ಗುರುಗ್ರಹನ ಆಗಿರ್ತಾನೆ. ಒಂದು ಸ್ತ್ರೀ ಯಾವ ರೀತಿಯಲ್ಲಿರಬೇಕು, ಏನು ಬಹಳ ಗಟ್ಟಿಯಾಗೂ ಇರಬೇಕು, ಸಮಾಜದಲ್ಲಿ ಏನೇ ತೊಂದರೆ ಬಂದು ಎದುರಿಸುವಂತಹ ಗಟ್ಟಿತನೂ ಇರಬೇಕು. ಹಾಗೆ ಅದೇ ರೀತಿಯಲ್ಲಿ ಮನೆಯವರ ಜೊತೆಗೆ ಅಥವಾ ಯಜಮಾನರು ಮತ್ತೆ ಮಾವ ಎಲ್ಲರ ಜೊತೆಗೆ ಸೌಮ್ಯವಾಗೂ ವರ್ತಿಸ್ಬೇಕು. ಮಕ್ಕಳ ಜೊತೆಗೆ ಅಥವಾ ರಿಲೇಷನ್ಸ್ ನಲ್ಲಿ ಸೌಮ್ಯವಾಗೂ ಇರ್ಬೇಕು. ಅಂದ್ರೆ ಎಲ್ಲಿ ಸೌಮ್ಯತೆ ಬೇಕೋ ಅಲ್ಲಿ ಸೌಮ್ಯವಾಗಿ, ಎಲ್ಲಿ ಕಾಠಿಣ್ಯತೆ ಬೇಕೋ ಅಲ್ಲಿ ಕಾಠಿಣ್ಯವಾಗಿದ್ದಾಗ, ಹಾಗೂ ಗಂಡನಿಗೆ ಅನುಸರಿಸಿಕೊಂಡು ನಡೆಯುವಂತಹ ಸ್ತ್ರೀ ಅದು ಧನುರ್ರಾಶಿಯ ಸ್ತ್ರೀ ಆಗಿರ್ತಾಳೆ. ನಾನು ಬಹಳಷ್ಟು ಜನ ಹೇಳ್ತೇನೆ, ಗುರುಳೆ ಯಾವ್ದು ಒಳ್ಳೆಯ ನಕ್ಷತ್ರ ರಾಶಿ, ಧನುರ್ರಾಶಿ ನೋಡ್ಕೊಂಡು ಮದುವೆ ಆಗಿ ಏನು ತೊಂದರೆ ಇಲ್ಲ, ತುಂಬಾ ಒಳ್ಳೆಯವರಾಗ್ತಾರೆ ಅವರು ಅಂತ. ಯಾಕೆಂದ್ರೆ ಆ ಧನುರ್ ಲಗ್ನ ಅಥವಾ ಧನುರ್ ರಾಶಿಗೆ ಅಧಿಪತಿ ಗುರುಗ್ರಹ ಆಯ್ತಲ್ಲ. ಸೊ ಗುರುಗ್ರಹ ನಿಮಗೆ ಉತ್ತಮವಾದಂತಹ ಶುಭ ಗ್ರಹನ ಆಗಿರ್ತಾನೆ. ಆ ಧನುರ್ ರಾಶಿ ಉತ್ತಮವಾದಂತಹ ರಾಶಿ, ಬಹಳ ಎಂತ ಹೇಳ್ತಾರೆ, ಅಯ್ಯೋ ಪಾಪದವ್ರಿ ಅವರು ಅಂತಲ್ಲ, ಆ ಒಂದು ಗುಂಪಿಗೆ ಸೇರ್ತಕ್ಕಂಥವ್ರು. ಸೊ ಅದರಿಂದ ಮೂಲಾ ನಕ್ಷತ್ರ ಅಂದ ತಕ್ಷಣ ನಮಗೆ ಬೇಡ ಅನ್ನುವಂತಹ ಬಹಳಷ್ಟು ಜನ ಇರ್ತಾರೆ. ಬಟ್ ಆದ್ರೆ ತೀರಾ ಆ ಥರ ತಗೊಂಡು ಹೋಗ್ತಕ್ಕಂಥದ್ದು ಬೇಡ. ಅಲ್ಲಿರುವ ಚಿಕ್ಕ ಪುಟ್ಟ ದೋಷಗಳಿಗೆ ಪರಿಹಾರ ಮಾಡಿಕೊಂಡು ವಿವಾಹ ಮಾಡಿಕೊಂಡಾಗ ಏನೂ ತೊಂದರೆ ಇಲ್ಲ ಅನ್ನುವಂಥದ್ದು. ಇನ್ನು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀ ಮಾವ ಇಲ್ಲದ ಮನೆಗೆ ಕೊಡ್ತಕ್ಕಂಥ ಒಂದು ಪದ್ಧತಿಯೂ ಸಹ ಇದೆ. ಯಾಕೆಂದ್ರೆ ಮಾವನಿಗೆ ಅದು ಅರಿಷ್ಟವಾಗಬಹುದು ಅನ್ನುವ ಒಂದು ಪ್ರತೀತಿ ಸಹ ಇದೆ. ಇರಲಿ, ಬಟ್ ಪರಿಹಾರವನ್ನು ಮಾಡಿಕೊಂಡು ಕೊಟ್ಟಾಗ, ಆಮೇಲೆ ಬಹಳ ಪ್ರಮುಖವಾಗಿ ಹೇಳ್ತೀನಿ, ಈ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯ ಸ್ತ್ರೀಯರನ್ನ ವಿವಾಹ ಮಾಡಿಕೊಂಡು ಬರುವಾಗ ಸ್ವಲ್ಪ ಅವರ ಗುಣ ಸ್ವಭಾವಗಳು, ಅವರ ಒಂದು ಎಂತ ಹೇಳ್ತೇವೆ ನಿಮಗೆ, ಅವರ ಸ್ವಲ್ಪ ಬಹಳ ಕಠಿಣವಾಗಿರ್ತಾರೆ. ಜೀವನದಲ್ಲಿ ಬಹಳ ಕಷ್ಟಗಳನ್ನು ನೋಡಿರ್ತಾರೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯ ಸ್ತ್ರೀ ಜೀವನದಲ್ಲಿ ಬಹಳ ಕಷ್ಟಗಳನ್ನು ನೋಡಿರ್ತಾಳೆ. ಆ ನೋಡಿದ ಪರಿಣಾಮ ಇರುತ್ತಲ್ಲ, ಏನಾಗುತ್ತೆ, ಮಕ್ಕಳು ಇರ್ತಾರಲ್ಲ, ಮಕ್ಕಳಿಗೆ ರೆಗ್ಯುಲರ್ ಆಗಿ ಹೊಡೆದು ಇಟ್ಬಿಟ್ರೆ, ಅಂದ್ರೆ ಎವ್ರಿ ಡೇ ಪ್ರತಿದಿನ ಬಂದು ಒಂದು ಮಗು ಹೊಡಿತಾನೆ ಇದ್ದಾರೆ ಅಂದ್ರೆ ಆ ಮಗು ಮೊಂಡು ಬಿದ್ದು ಬಿಡುತ್ತೆ. ಅಂದ್ರೆ ಏಟ್ ತಿಂದು 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 ಒಂದು 15 ದಿವಸ ಒಂದು ತಿಂಗಳಾದ ತಕ್ಷಣ ಹೊಡಿ ತಗಲಿರಿ ಅಂತ, ಅದೇ ಕೈ ಆಯ್ತು ಹೊಡೆದೆ ನಡಿ ಹೋಗು, ಇನ್ನೇನು ಮಾಡೋಕ್ಕಾಗಲ್ಲ, ನನ್ನ ಹಣೆಬರ ಅಷ್ಟೇ. ಅಂದ್ರೆ ಆ ಮಗುವಿನ ಮನಸ್ಸು ಹೇಗೆ ಪರಿವರ್ತನೆ ಆಯ್ತು, ಏನಕ್ಕಾಯ್ತು ಅಂದ್ರೆ ದಿನ ನೋವು ಅನುಭವಿಸಿ 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 ಇದೇ ನನ್ನ ಹಣೆಬರ ಹೋಗತ್ಲಾಗೆ ಅನ್ನೋ ಅಷ್ಟರಲ್ಲಿ, ಅಂದ್ರೆ ಮಂಡು ಬೀಳೋದು ಅಂತಾರಲ್ಲ, ಅದೊಂಥರ ಮಂಡು ಬಿದ್ದಿದೆ, ಏಟ್ ತಿಂದು ಮಂಡು ಬಿದ್ದಿದೆ ಅಂತಲ್ಲ. ಅದೇ ತರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯ ಸ್ತ್ರೀ ವಿವಾಹ ಪ್ರಾಯಕ್ಕೆ ಬರುವಷ್ಟರಲ್ಲಿ, ಅಂದ್ರೆ ಬಾಲ್ಯದಿಂದ ಯೌವನಕ್ಕೆ ಬಂದು ವಿವಾಹ ಪ್ರಾಯಕ್ಕೆ ಬರುವಷ್ಟರಲ್ಲಿ ಪಾಪ ಆ ಹೆಣ್ಮಗಳು ಇಡೀ ಜೀವನದಲ್ಲಿ ಬರೇ ಕಷ್ಟನೇ ನೋಡಿರ್ತಾಳೆ, ಅಥವಾ ಬರೀ ಅವಮಾನಗಳು ಅಥವಾ ಹಿನ್ನಡೆ ಮೋಸ ಇದೇ ನೋಡಿರ್ತಾಳೆ. ಅವ್ರ ತಲೆಯಲ್ಲಿ ಏನ್ ಬಂದ್ಬಿಟ್ಟಿರುತ್ತೆ ಅಂದ್ರೆ ಪ್ರಪಂಚ ಎಲ್ಲ ಮೋಸ, ಯಾರು ಸರಿ ಇಲ್ಲ, ಸೊ ನಾನು ಸರಿ ಇರಬಾರ್ದು ಇವ್ರ ಜೊತೆಗೆ. ಇದು ಅನುಭವದ ಪಾಠಗಳಾಗ್ಬಿಡುತ್ತೆ ಅವರಿಗೆ. ಅಂದ್ರೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯ ಸ್ತ್ರೀ ಏನಾದ್ರು ಮದುವೆ ಆಗೋದಾದ್ರೆ ಅವ್ರನ್ನ ಕೂರಿಸ್ಕೊಂಡು ಪ್ರಪಂಚಗೆಲ್ಲ ನೀನು ಮೋಸ ಮಾಡಿರಬಹುದು, ಇಡೀ ಜೀವನದಲ್ಲೆಲ್ಲ ನೀನು ಮೋಸ ನೋಡಿರಬಹುದು, ಅದ್ರ ನಾನೇನು ನಿನಗೆ ಮೋಸ ಮಾಡೋದಲ್ಲ, ನಿಂದೇ ಮನೆ, ನಿನ್ನ ಗಂಡ ನಾನು, ನಿನ್ನ ಅತ್ತೆ, ನಿನ್ನ ಮಾವ, ಅವರೊಂದು ಮಾತು ಹೇಳಿದ್ರು ಕೂಡ ನೀನು ಅನುಸರಿಸ್ಕೊಂಡು ಹೋಗು ಅನ್ನೋದನ್ನ ನೀಟಾಗಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡಬೇಕು. ಬಿಟ್ರೆ ಯಾವ ಹೋಮ ಪೂಜೆ ಪುನಸ್ಕಾರ ಏನೋ ಅವ್ರನ್ನ ಚೇಂಜ್ ಮಾಡಕ್ಕೆ ಸಾಧ್ಯನೇ ಇಲ್ಲ, ಅಸಾಧ್ಯ. ಗೊತ್ತಾಯ್ತಲ್ವಾ? ಸೊ ಅದರಿಂದ ದಾಂಪತ್ಯ ವಿರಸಗಳನ್ನ, ದಾಂಪತ್ಯ ಕಲಹಗಳನ್ನ ಕರ್ಕಾಟಕ ರಾಶಿ, ಅದರಲ್ಲೂ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯ ಸ್ತ್ರೀಯರು ಜಾಸ್ತಿ ನೋಡ್ತಾರೆ.
ಅಲ್ಲಿ ಸಿಂಹರಾಶಿ ಸಿಂಹ ಲಗ್ನದ ಸ್ತ್ರೀಯರಿಗೂ ಅಷ್ಟೇ ಏನಾಗ್ಬಿಡುತ್ತೆ, ರಾಷ್ಟ್ರಾಧಿಪತಿಗೂ ಸಪ್ತಮಾಧಿಪತಿಗೂ ಪರಸ್ಪರ ವೈರತ್ವದಿಂದ ಅವ್ರಿಗೂ ಸ್ವಲ್ಪ ದಾಂಪತ್ಯ ಸಮಸ್ಯೆಗಳಾಗ್ತದೆ. ಸೊ ನಾನು ಈ ಸುದೀರ್ಘವಾಗಿ ನಾನು ಹೇಳ್ತಕ್ಕಂಥದ್ದು ಈ ಸ್ತ್ರೀಯರ ವಿಶೇಷವಾದಂತಹ ವಿಡಿಯೋ ನಾನು ಇದಕ್ಕೆ ಹೇಳ್ತಾ ಇದ್ದೇನೆ. ಸೊ ಅವರ ಆರೋಗ್ಯದ ವಿಚಾರದಿಂದ ಹಿಡಿದು ಅವರ ದಾಂಪತ್ಯದ ವಿಚಾರದ ತನಕ ನಾನು ವಿಚಾರಕ್ಕೆ ಮಾತಾಡ್ಕೊಂಡು ಬರ್ತಾ ಇದ್ದೇನೆ. ನಾನು ಒಂದಕ್ಕೊಂದಕ್ಕೆ ಇಂಟರ್ ಕನೆಕ್ಟೆಡ್ ವೈಯಕ್ತಿಕ ಜಾತಕವನ್ನು ನೋಡ್ಬೇಕಾಗತ್ತೆ. ಯಾವುದೇ ಸ್ತ್ರೀ ಆಗಿರಲಿ, ಏನೇ ಮಾಡೋಂಗಿರಲಿ, ವೈಯಕ್ತಿಕ ಜಾತಕವನ್ನು ನೋಡ್ಬೇಕಾಗತ್ತೆ. ಬಹಳಷ್ಟು ಜನ ಸ್ತ್ರೀಯರಿಗೆ ನಾನು ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಿರುತ್ತೆ, ಬಟ್ ಬಿಡಲ್ಲ ಮನೆಯಲ್ಲಿ ಕೆಲ್ಸಕ್ಕೆ ಹೋಗ್ಲಿಕ್ಕೆ. ಅವಾಗ ಒಂದಿಷ್ಟು ಸಮಸ್ಯೆಗಳು, ಒಂದಿಷ್ಟು ಅವರು ಅವರ ಮನಸ್ಸಿನಲ್ಲೇ ಹೋರಾಡ್ತಾ ಇರ್ತಾರೆ, ಏನ್ ಮಾಡೋದು ಅಂತ. ಬಹಳಷ್ಟು ಜನ ಸ್ತ್ರೀಯರಿಗೆ ಮದುವೆ ಆದ್ಮೇಲೆ ಆದ್ರೂ ನಾನು ಇಡೀ ಮದುವೆಗಿಂತ ಮುಂಚೆ ಅಂತೂ ಮನೇಲಿ ತುಂಬಾ ಕಷ್ಟಪಟ್ಟಿದ್ದೀನಿ, ಮದುವೆ ಆದ್ಮೇಲೆ ನನ್ನ ಗಂಡ ಏನ್ ತಂದಾಗ್ತಾನೋ ಅದ್ರಲ್ಲಿ ನಾನು ಆರಾಮಾಗಿ ತೃಪ್ತಿದಾಯಕವಾಗಿ ಮನೇಲಿ ಇರ್ತೀನಪ್ಪ, ನಾನು ನನ್ನ ಮಕ್ಕಳು ಅನ್ಕೊಂಡಿರ್ತೀನಿ ಅಂತ ಅನ್ಕೊಂಡ್ರೆ, ಇಲ್ಲ ಗಂಡ ಹೇಳ್ತಾನೆ ನಡಿ ನೀನ್ ಕೆಲ್ಸಕ್ಕೆ ಹೋಗು, ಅತ್ತೆ ಹೇಳ್ತಾಳೆ ನಡಿ ನೀನ್ ಕೆಲ್ಸಕ್ಕೆ ಹೋಗು. ಸೊ ಯಾಕೆ ಹೀಗೆ ಆಗ್ತದೆ? ಅವರ ಆಸೆಗೆ ವಿರುದ್ಧವಾಗಿ ಯಾಕೆ ಜೀವನ ಅವರದಿರ್ತದೆ? ಅವರ ವೈಯಕ್ತಿಕ ಜಾತಕ ಆ ರೀತಿಯಲ್ಲಿ ಇರ್ತದೆ. ಅವರ ವೈಯಕ್ತಿಕ ಜಾತಕದಲ್ಲಿಯೇ ಆ ಒಂದು ದಶಾಭುಕ್ತಿ ಅಥವಾ ಇರಬಹುದು, ಸಪ್ತಮಾಧಿಪತಿಯ ವೈರತ್ವ ಇರಬಹುದು, ಸಪ್ತಮದಲ್ಲಿ ಪಾಪಗ್ರಹಗಳಿರಬಹುದು, ಚತುರ್ಥದಲ್ಲಿ ಪಾಪಗ್ರಹಗಳು, ಚತುರ್ಥಾಧಿಪತಿಯೊಂದಿಗಿನ ವೈರತ್ವ. ಸೊ ಏನಾಗ್ಬಿಡುತ್ತೆ, ಆ ಹೆಣ್ಮಗು ಮದುವೆ ಆಗಿ ಹೋಗುವ ಮನೆತನ ಇರುತ್ತಲ್ಲ, ಅಲ್ಲಿಗೆ ಅತ್ತೆ ಮಾವ ಅತ್ತೆ ಸೊಸೆ ಜಗಳಾದಿಗಳನ್ನೆಲ್ಲ ಅಲ್ಲೇ ಸೃಷ್ಟಿ ಅಂದ್ರೆ ಜಾತಕ ಆ ಥರ ಎತ್ತು ಕೊಡ್ತಕ್ಕಂಥದ್ದು. ಕೆಲವಿಷ್ಟು ಬೇರೆ ಬೇರೆ ಗಂಡಿನ ಮನೆಯಲ್ಲಿ ಅವರು ಮನೆ ದೇವ್ರಿಗೆ ನಡ್ಕೊಂಡಿಲ್ಲ, ಅಥವಾ ಹರಕೆಗಳು ತೀರಿಸಿಲ್ಲ, ಅಥವಾ ಅಲ್ಲೇನೋ ಒಂದಿಷ್ಟು ಪ್ರೇತ ದೋಷಗಳಿತ್ತು, ಅಥವಾ ಅವರು ವಾಸ ಮಾಡುವ ಮನೆಯಲ್ಲಿ ವಾಸ್ತು ದೋಷಗಳಿದ್ರು ಅಂದ್ರೂ ಅಲ್ಲಿ ಜಗಳ ಮನಸ್ತಾಪಗಳಾಗತ್ತೆ. ಈಗ ಜಗಳ ಮನಸ್ತಾಪಗಳಾಗಬೇಕು ಅಂತ ಅಷ್ಟೇ ಇರುತ್ತೆ, ಅಲ್ಲಿ ಅತ್ತೆ ಸೊಸೆನೇ ಕಿತ್ತಾಡ್ಬೇಕು ಅಂತ ಏನಿರಲ್ಲ. ಬಟ್ ಇಲ್ಲೇನಾಗ್ಬಿಡುತ್ತೆ, ಇವರ ಜಾತಕಕ್ಕೂ ಸರಿಯಾಗಿ ಮ್ಯಾಚ್ ಆಗ್ಬಿಡುತ್ತೆ. ಸೊ ಇದೆ ಯಾವುದೋ ಒಂದು ಆಗ್ಬೇಕು, ಇದೇ ಆಯ್ತು ಅಂತ. ಸೊ ಆದ್ರಿಂದ ಬಹಳ ಗಮನಿಸಬೇಕಾದಂಥ ವಿಚಾರಗಳು. ಸ್ತ್ರೀ ಯಾವತ್ತಿದ್ರೂ ಸಹ ಲಕ್ಷ್ಮೀ ದೇವಿನೇ, ಆಯ್ತಲ್ವಾ? ಯಾವತ್ತಿದ್ರೂ ಸಹ ಸ್ತ್ರೀ ಲಕ್ಷ್ಮೀ ದೇವಿನೇ. ವೈಯಕ್ತಿಕ ಜಾತಕದಲ್ಲಿ ಶುಕ್ರ ಚೆನ್ನಾಗಿರ್ಬೇಕು, ಇನ್ನೂ ಚೆನ್ನಾಗಿರ್ತದೆ. ಶುಕ್ರ ಚೆನ್ನಾಗಿಲ್ದೋದಾಗ ಸಮಸ್ಯೆಗಳು ಒಂದಿಷ್ಟು ಬರ್ತದೆ. ಆಮೇಲೆ ಇನ್ನು ಬಹಳ ಪ್ರಮುಖವಾಗಿ ಹೇಳ್ತೀನಿ, ಈ ತಂದೆ ತಾಯಿಂದಿರು ಮಗಳ ಮದುವೆಯನ್ನು ಮಾಡಬೇಕಾದ್ರೆ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು, ಆ ಮದುವೆ ಮಾಡುವಂತಹ ಸಮಯದಲ್ಲಿ ಅಥವಾ ಮದುವೆ ಯಾವ ಡೇಟ್ ಇಟ್ಕೊಂಡಿರ್ತಾರೋ ಆ ಅನ್ಕೊಂಡಂತ 1 ವರ್ಷ 6 ತಿಂಗಳು 2 ವರ್ಷದ ಒಳಗೆ ಪ್ರಧಾನ ದಶೆಯಲ್ಲಾಗ್ಲಿ ಭುಕ್ತಿಯಲ್ಲಾಗ್ಲಿ ನಿಮ್ಮ ಮಗಳಿಗೆ ಶುಕ್ರಾದಿತ್ಯ ಸಂಧಿ ಇರಬಾರದು. ಯಾರು ಶುಕ್ರಾದಿತ್ಯ ಸಂಧಿಯ ಸಮಯದಲ್ಲಿಯೋ, ಕುಜರಾಹು ಸಂಧಿ ಸಮಯದಲ್ಲಿಯೋ, ರಾಹುಬರ ಸಂಧಿ ಸಮಯದಲ್ಲಿಯೋ ನಿಮ್ಮ ಮಗಳು ಮದುವೆ ಮಾಡಿಕೊಟ್ಬಿಟ್ರು, ಇನ್ನೊಂದು 6 ತಿಂಗಳಿಗೆ ಶುಕ್ರಾದಿತ್ಯ ಆಯ್ತು, ಇನ್ನೊಂದು 6 ತಿಂಗಳಿಗೆ ರಾಹುಬರ ಸಂಧಿ ಇತ್ತು, ಇನ್ನೊಂದು 6 ತಿಂಗಳಿಗೆ ಏನೋ ಅದು ದೋಷ ಇತ್ತು ಅಂತ ಆದ್ರೆ, ಆ ಮದುವೆ ಮಾಡ್ಕೊಂಡು ಹೋದ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ಸಮಸ್ಯೆ ಇದ್ರೆ ಇವಳಿಂದನೇ ಎಲ್ಲ ಆಯ್ತು ಅಂತ ಬಿಡ್ತಾರೆ. ಅದು ಆಕ್ಚುಲಿ ಇವಳಿಂದ ಆಗಿದ್ದು ಅಂತ ಅಲ್ಲ, ಆ ಟೈಮ್ ಸರಿ ಇರಲಿಲ್ಲ ಅಷ್ಟೇ. ಅಥವಾ ಬಹಳಷ್ಟು ಕಡೆ ಏನಾಗ್ಬಿಡುತ್ತೆ, ನಾನು ಬಹಳಷ್ಟು ಜನ ಕೇಳಿದ್ದಾನೆ ಜಾತಕ ನೋಡ್ಬೇಕಾದ್ರೆ, ನೋಡಿ ಯಾವುದೋ ಒಂದು ಹೆಣ್ಮಗು ಜಾತಕ ಎತ್ಕೊಂಡು ಹೇಳ್ತೀನಿ, ನೋಡಮ್ಮ ಈ ಹೆಣ್ಮಗು ಜಾತಕ ತುಂಬಾ ಚೆನ್ನಾಗಿದೆ, ನಿಮ್ಮ ಮನೆ ಮದುವೆ ತುಂಬಾ ಒಳ್ಳೇದಾಗತ್ತೆ, ಆದರೆ ನೀವೇನಾದ್ರೂ ಈಗಲೇ ನೀವು ಮದುವೆ ಮಾಡ್ತೀರಿ ಅಂತ ಆದ್ರೆ ಈ ಮದುವೆ ಆದ 6 ತಿಂಗಳಿಗೆ ನಿಮ್ಮ ಮಗನಿಗೆ ಒಂದ್ ಸ್ವಲ್ಪ ಸಮಸ್ಯೆ ಆಗುತ್ತೆ, ಇದು ಈ ಹುಡುಗಿಯಿಂದ ಬಂದಿದಲ್ಲ, ನಿಮ್ಮ ಮಗನ ಟೈಮ್ ಚೆನ್ನಾಗಿಲ್ಲ ಅಂತ. ನೀವು ನಿಮ್ಮ ಮಗಳ ಮದುವೆ ಮಾಡ್ಕೊಡ್ಬೇಕಾದ್ರೆ ಆ ಗಂಡನ ಯಾರು ಫೈನಲೈಸ್ ಮಾಡ್ತಿರಲ್ಲ ಅವನ ಟೈಮು ನೋಡ್ಕೋಬೇಕು. ಅವನಿಗೆ ಸದ್ಯ ಏನೋ ಪಂಚಮ ಶನಿ ಇತ್ತು, ಅವ್ರಿಗೇನೋ ಅಷ್ಟಮ ಶನಿ ಇತ್ತು, ಅವನಿಗೇನೋ ಶುಕ್ರಾದಿತ್ಯ ಸಂಧಿ ಇತ್ತು, ಅವನಿಗೇನೋ ಕುಜರಾಹು ಸಂಧಿ ಇತ್ತು, ಅವನಿಗೇನೋ ರಾಹು ಬೃಹಸ್ಪತಿ ಸಂಧಿ ಇತ್ತು ಅಂದ್ರೆ ನಿಮ್ಮ ಮಗಳು ಮದುವೆ ಮಾಡಿಕೊಟ್ಟು ಒಂದು 6 ತಿಂಗಳಲ್ಲ 1 ವರ್ಷದಲ್ಲ ಏನೋ ಒಂದು ಆಕ್ಸಿಡೆಂಟ್ ಆಯಿತು, ಬಿಸ್ನೆಸ್ ಲಾಸ್ ಆಯಿತು, ಮತ್ತೊಂದೇನಾಯ್ತು ಅಂದ್ರೆ ಅದಷ್ಟು ಇವ್ರ ತಲೆ ಮೇಲೆ ಗೂಬೆ ಕೂರಿಸ್ತಕ್ಕಂಥ, ನಿಮ್ಮ ಮಗಳ ತಲೆ ಮೇಲೆ ಗೂಬೆ ಕೂರಿಸ್ಕಂಥದ್ದು ಆಗ್ತದೆ. ಅದಾಗಬಾರ್ದು. ಎಷ್ಟೋ ಕಡೆ ಅದಾಗುತ್ತೆ. ನಾನು ಮುಂಚೆನೆ ತೋರಿಸ್ತೀನಲ್ವಾ, ಈ ಹೆಣ್ಣು ಮಗು ಜಾತಕ ತುಂಬಾ ಚೆನ್ನಾಗಿದೆ, ಆದ್ರೆ ಸಮಸ್ಯೆ ಇರೋದು ನಿಮ್ಮ ಮಗನ ಜಾತಕದಲ್ಲಿ, ಇನ್ನೊಂದು 6 ತಿಂಗಳ ನಂತರ ಸಮಸ್ಯೆ ಆಗುತ್ತೆ, ಅದು ನಿಮ್ಮ ಮಗನಿಗೆ ಆಗುತ್ತೆ, ಬಟ್ ಈ ಹೆಣ್ಣು ಮಗುವಿಂದಲ್ಲ. ಅದನ್ನ ತಗೊಂಡ್ಬಂದು ಈ ಹೆಣ್ಣು ಮಗು ತಲೆ ಮೇಲೆ ಹಾಕ್ಬಿಡಿ ಪಾಪ ಹಂಗಾರೆ. ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಈ ಹೆಣ್ಣು ಮಗುವಿನ ತಲೆ ಮೇಲೆ ಇವಳು ಮದುವೆ ಹಾಕೊಂಬಂದ ತಕ್ಷಣ ಹಿಂಗೆಲ್ಲ ಅನಿಷ್ಟ ಆಗೋಯ್ತು ಅನ್ನೋ ತರ ಆಗ್ಬಿಡುತ್ತೆ. ಸೊ ಅದರಿಂದ ಇಂತಹ ಹಲವಾರು ವಿಚಾರಗಳನ್ನ ಸ್ತ್ರೀ ಜಾತಕದಲ್ಲಿ ಸ್ತ್ರೀ ಮದುವೆ ಮಾಡಬೇಕಾ ನೋಡಬೇಕು, ಆರೋಗ್ಯ ನೋಡಬೇಕು, ಸಂತಾನ ನೋಡಬೇಕು, ಏನೋ ಉದ್ಯೋಗಕ್ಕೆ ಹೋಗುವಂತ ಮನಸ್ಥಿತಿಯ, ಅಥವಾ ಬಿಸ್ನೆಸ್ ಮಾಡುವಂತ ಮನಸ್ಥಿತಿಯ, ಅಥವಾ ಮನೆಯಲ್ಲಿಯೇ ನಾನು ಎಲ್ಲೋ ನನ್ನ ಮನೇಲಿ ಮಕ್ಕಳು ನೋಡ್ಕೊಂಡಿರ್ತೀನಪ್ಪ ನಾನು ಅನ್ನೋ ಮನಸ್ಥಿತಿಯ, ಗೋವಿನಂತ ಮನಸ್ಥಿತಿಯ, ಹುಲಿ ಸಿಂಹದಂತ ಫಿರೋಷಿಯಸ್ ಅಂತ ಮನಸ್ಥಿತಿಯ, ಅಥವಾ ಸಿಟ್ಟು ನಾಗನ ಒಂದು ನಕ್ಷತ್ರ, ಇದೆಲ್ಲ ನೋಡ್ಬೇಕಾಗತ್ತೆ. ಅಂದ್ರೆ ಏನಿದೆ ಆ ಜಾಗ, ಮದುವೆಗಿನ ಮುಂಚೆ ನೋಡ್ಬೇಕಾಗತ್ತೆ, ಮದುವೆ ಆದ್ಮೇಲೆ ಆದ್ರೆ ದಂಪತಿಗಳ ನಡುವೆ ಯಾಕೆ ಸಾಮರಸ್ಯ ಆಗ್ತಾ ಇಲ್ಲ, ಯಾಕೆ ಸಂತಾನ ಆಗ್ತಾ ಇಲ್ಲ, ಸಮಸ್ಯೆ ಹುಡುಗನಲ್ಲಿದೆಯೋ ಹುಡುಗಿಯಲ್ಲಿದೆಯೋ ಎಲ್ಲ ಜಾತಕ ನೋಡ್ಕೊಂಡು ಪರಿಶೀಲನೆ ಮಾಡ್ಬೇಕಾಗುತ್ತೆ. ತುಂಬಾ ದೀರ್ಘವಾದಂತಹ ಕಾರ್ಯ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಪರಿಹಾರಗಳನ್ನು ಹೇಳಲಿಕ್ಕೆ ಸಾಧ್ಯ, ಇಲ್ಲದೋದ್ರೆ ಸಾಧ್ಯ ಇರೋದಿಲ್ಲ. ಸೊ ಅದರಿಂದ ಇದು ಬಹಳ ಪ್ರಮುಖವಾಗಿ ಸ್ತ್ರೀಯರು ಯಾರು ನೋಡ್ತಾ ಇದ್ದೀರಾ, ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ವಿವರಗಳನ್ನ
ವಾಟ್ಸಪ್ ಮಾಡ್ಕೊಳ್ಳಿ. ಒಂದು ಕನ್ಸಲ್ಟೇಷನ್ ತಗೊಂಡು ನೇರವಾಗಿ ಬಂದು ಭೇಟಿ ಮಾಡ್ಬೋದು. ಇಲ್ಲ ಅಂತಂದರೆ ಫೋನಲ್ಲಿ ಕೂಡ ಕನ್ಸಲ್ಟೇಷನ್ ಸಿಗುತ್ತೆ, ಫೋನ್ ಕನ್ಸಲ್ಟೇಷನ್ ತೊಗೊಬೋದು. ಖಂಡಿತವಾಗಿ ಒಳ್ಳೆಯದಾಗಲಿ. ನಮಸ್ಕಾರ.